ಈ ಸುಧಾಕರ್ ಥರ ದುಡ್ಡನ್ನ ಆಸೆ ಪಡೋಷ್ಟೇನಿಲ್ಲ. ಅವರಪ್ಪ ಕೋಟ್ಯಾಧೀಶರು ಕೂಡ ಅವ್ರದ್ದು ನಮ್ಮ ಸಮಾಜದಲ್ಲಿ ಕಿತ್ಕೊಂಡು ತಿನ್ಬೇಕು ಅನ್ನೋದೇನಿಲ್ಲ. ಅಂದರೆ ಮೋದಿ ಡೇಂಜರು, ಮೋದಿ ಭಾರಿ ಡೇಂಜರು. ಆದರೆ ಜನಕ್ಕೆ ಅಭಿಮಾನ ಕೊಡ್ತಾನೆ ಅವನು. ಕಳ್ಳ ಮೋದಿ. ರಕ್ಷಾರಾಮಯ್ಯ ಅವ್ರಿಗೆ ಬ್ಲಡ್ ಎಲ್ಲ ಬಂದಿದೆ. ಕಳ್ಳ ಮೋದಿ ಅಂದರೆ ಸುಧಾಕರ್ ಕಳ್ಳ. ಬಿಸಿ ರಕ್ತ ಚೆನ್ನಾಗಿ ಕೆಲಸ ಮಾಡ್ತಾರಂತ ಎಲ್ಲ ಜನ ಅಂತ ಇದ್ದಾರೆ. ಅವ್ರೇನು 10 ವರ್ಷದಿಂದ ಡೆವಲಪ್ಮೆಂಟ್ ಏನು ಕಾಣಿಸ್ತಾ ಇಲ್ಲ ನಮಗೆ. ಮೋದಿ ಅವ್ರದ್ದು ಅಲೆ ಅಷ್ಟೇ ಅದು. ಆ ಸುಧಾಕರ್ ಏನು ಬರ್ತಾ ಇದೆಯೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅದು ಸುಮ್ಮನೆ ಮನೆಯಲ್ಲಿ ಇರಬೇಕಾಗಿತ್ತು. ಸುಧಾಕರ್ ಅವರು ನಾವು ಮಂತ್ರಿ ಮಾಡಿ ನೋಡಿದ್ವಲ್ಲ, ಅನುಭವಿಸಿದಲ್ಲ ಕೊರೋನಾ ಟೈಮಲ್ಲಿ ಎಷ್ಟು ಮಾಫಿಯಾ ಮಾಡೋರು. ಮೋದಿ ಮೋದಿ ಅಂತಾರೆ, ಮೋದಿ ಒಳ್ಳೆನಪ್ಪ, ಮಿಕ್ನಾದರೆಲ್ಲ ಒಳ್ಳೆಯರಾಗಬೇಕಲ್ಲ. ಕಾಂಪಿಟೇಷನ್ ಅನ್ನೋದು ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ, ಆಮೇಲೆ ಉಸ್ತುವಾರಿ ಮಂತ್ರಿಗಳಾದಂಥ ಕೆ ಎಚ್ ಮುನಿಯಪ್ಪನವರು, ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶರತ್ ಬಚ್ಚೇಗೌಡರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋದು, ಕಾಂಗ್ರೆಸ್ಸಿನ ಜೈಬೇರಿ ಮಾಡಿಸ್ತೀವಿ. ಈಗ ರಕ್ಷಾರಾಮಯ್ಯ ಅವ್ರಿಗೆ ಬ್ಲಡ್ ಎಲ್ಲ ಬಂದಿದೆ. ಅವ್ರ ತಾತ ಸೀತಾರಾಮಯ್ಯ ಅವರು ಅವ್ರ ತಂದೆಯವರಾಗಿದ್ದರು, ರಾಜಕೀಯದಲ್ಲೇ ಇದ್ದರು. ಸುಧಾಕರ್ ಅವರು ನಾವು ಮಂತ್ರಿ ಮಾಡಿ ನೋಡಿದ್ವಲ್ಲ, ಅನುಭವಿಸಿದಲ್ಲ ಕೊರೋನಾ ಟೈಮಲ್ಲಿ ಎಷ್ಟು ಮಾಫಿಯಾ ಮಾಡೋರು ಅವರು. ಆ ಮಾಫಿಯಾ ನೋಡಿ ಯಾರು ಓಟ್ ಹಾಕ್ತಾರೆ ಸರ್? ಅವರು ಸುಧಾಕರ್ಗೆ ಓಟ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಪಕ್ಷದವರೇ ಹಾಕಲ್ಲ, ಅವ್ರ ಪಕ್ಷದವರೇ ಸೋಲಿಸ್ತಾರೆ. JDS BJP ಒಂದಾಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಬಲ ಬಂದಿದೆ. ಯಾವುದೋ ಲೀಡ್ರ್ ಅಲ್ಲಿ ಒಂದಾದರೆ ಇಲ್ಲಿ ಹಳ್ಳಿಗಳಲ್ಲಿ JDS BJP ಯಾವುದೇ ಕಾರಣಕ್ಕೂ ಒಂದಾಗಿ ಸಾಧ್ಯ ಇಲ್ಲ. ನಮ್ಮದೊಂದು 2-3 ಲಕ್ಷ ಅಂತರದಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ ಸರ್, ವಿಶ್ವಾಸ ಇದೆ. ನಮ್ಮ ಪ್ರಕಾರ ಈಗ ನಮ್ಮ ಇಲ್ಲಿ ಲೋಕಲಲ್ಲಿ ಈಗ MLA ಇವರು ಕೆ ಎಚ್ ಮುನಿಯಪ್ಪನವರಿದ್ದಾರೆ, ಪ್ಲಸ್ ಡಿಸ್ಟಿಕ್ ಮಿನಿಸ್ಟ್ರು ಬೇರೆ. ಈಗ ಪರವಾಗಿಲ್ಲ, ಈಗ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ, ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಈಗ ಯೂತ್ ಆಗಿ ನಮ್ಮ ರಕ್ಷಾರಾಮಯ್ಯ ಅವ್ರು ನಿಂತಿದ್ದಾರೆ. ಬಿಸಿ ರಕ್ತ ಚೆನ್ನಾಗಿ ಕೆಲಸ ಮಾಡ್ತಾರಂತ ಎಲ್ಲ ಜನನೂ ಅಂತ ಇದ್ದಾರೆ. ನಾವು ಅದಕ್ಕೆ ಅವ್ರನ್ನೇ ಚಾಯ್ಸ್ ಮಾಡೋಣ ಅಂತ, ನಮ್ಮ ಓಟ್ ಅವ್ರಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀರಿ. ನಾವು ರಕ್ಷಾರಾಮಯ್ಯಗೆ ಓಪು ಇದು ಮಾಡ್ತಾಯಿದ್ದೀವಿ. ಇದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಇದು 3ನೇ ಸಾರಿ ಎಲೆಕ್ಷನ್ ಆಗ್ತಾಯಿದೆ. 2 ಸಾರಿ ವೀರಪ್ಪ ಮೊಯ್ಲಿಯವ್ರು ಗೆದ್ದಿದ್ದಾರೆ. ಈಗ ಮತ್ತು ಈಗ ಒಂದು ಸಾರಿ ನಮ್ಮ ಬಚ್ಚೇಗೌಡರು ಅಂತೇಳಿ ಈ ಮೋದಿ ಅವ್ರದ್ದು ಅಲೆ ಅಷ್ಟೇ ಅದು. ಅವರೇನು 10 ವರ್ಷದಿಂದ ಏನು ಡೆವಲಪ್ಮೆಂಟ್ ಏನು ಕಾಣಿಸ್ತಾ ಇಲ್ಲ ನಮಗೆ. ಜನಕ್ಕೆ ಏನು ಬೇಕು ಅನ್ನೋದು ಗೊತ್ತಿದೆ, ಅವ್ರಿಗೆ ಮಾಡೇ ಮಾಡ್ತಾರೆ ರಕ್ಷಾರಾಮಯ್ಯನವರು. ಸರ್, ಅವರು ಮಿನಿಸ್ಟರ್ ಆಗಿದ್ದು ಸುಧಾಕರ್ ಅವರು. ಆಗ ಕರೋನಾ ಟೈಮ್ನಲ್ಲಿ ತುಂಬ ತಪ್ಪುಗಳು ಮಾಡಿದ್ದಾರೆ ಅವರು. ಅದು ತುಂಬ ಜನ ತಿಳ್ಕೊಂಡಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಎತ್ತು ಮಾಡಿದ್ದಾರೆ ತಿಳ್ಕೊಂಡಿದ್ದಾರೆ. ಅದರಿಂದ ಅವ್ರ ಆಯ್ಕೆ, ಅವ್ರ ಬಗ್ಗೆ ಕೆಲವಕ್ಕೆ ಸ್ವಲ್ಪ ತಪ್ಪು ಅಭಿಪ್ರಾಯಗಳಿದ್ದಾವೆ. ಮತ್ತು ಆ ಟೈಮ್ನಲ್ಲೂ ಕೂಡ ಅವರು ತಪ್ಪು ಮಾಡಿದ್ದಾರೆ. ಈಗ 5 ಗ್ಯಾರಂಟಿ ಕೂಡ ಎಲ್ಲರಿಗೂ ತಲುಪ್ತಾ ಇದೆ. ನೀವು ಅಂದರೆ ಮೋದಿ ಡೇಂಜರು, ಮೋದಿ ಭಾರಿ ಡೇಂಜರು. ಆದರೆ ಜನಕ್ಕೆ ಅಭಿಮಾನ ಕೊಡ್ತಾನೆ ಅವನು. ಕಳ್ಳ ಮೋದಿ, ಕಳ್ಳ ಮೋದಿ. ಅಂದರೆ ಸುಧಾಕರ್ ಕಳ್ಳೆ. ಸುಧಾಕರ್ ಬೇಜಾನು ಲೂಟಿಗಳು ಹೊಡ್ಕೊಂಡೋಗಿರೋದು, ಸತ್ತಿರೋ ಹೆಣ್ಣುಗಳಿಗೆಲ್ಲ ದುಡ್ಡುಗಳು ಹೊಡ್ಕೊಂಡೋಗ್ಯಾವನೆ. 100ಕ್ಕೆ 100 ಗೆಲ್ಲೋದು ಕಾಂಗ್ರೆಸ್ಸೇ, ರಕ್ಷಾರಾಮಯ್ಯ. ನಮ್ಮದು ಹೊಸಕೋಟೆ ತಾಲೂಕು ಬೀರಹಳ್ಳಿ ಗ್ರಾಮ ನಮ್ಮದು. ಆ ಸುಧಾಕರ್ ಏನಕ್ಕೆ ಬರ್ತಾ ಇದೆಯೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅದನ್ನು ಸುಮ್ಮನೆ ಮನೆಯಲ್ಲಿ ಇರಬೇಕಾಗಿತ್ತು. ಮಿನಿಸ್ಟ್ರ್ ಆಗಿದ್ದಾಗ ಎಲ್ಲರನ್ನೂ ಸಾಯಿಸಾಕ್ದ, ಜನಗಳನ್ನೆಲ್ಲ ಸಾಯಿಸಾಕಿ ಈಗ ಮತ್ತೆ ಬಂದಿದ್ದಾನೆ. ಕುಮಾರಸ್ವಾಮಿಯವ್ರನ್ನ ಸರ್ಕಾರ ದಬ್ಬಿಟ್ಟು ಬಾಂಬೆಗೆ ಓಡೋಗ್ಬಿಟ್ಟು ತಿರ್ಗಿ ಮತ್ತೆ ಬಂದಿದ್ದಾರೆ ಅರ್ಜಿ ಹಾಕೋದ್ರಿಗೆ ಕುಮಾರಸ್ವಾಮಿ ಜೊತೆಯಲ್ಲಿ. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು. ಯಾರನ್ನ ನಂಬಕ್ಕೆ ನಾವು? ಅವ್ರು ನಮ್ಮಂಥ ಜನಗಳಲ್ಲ. ಈಗ ನಾನು ಮೂಲ BJPಗವನು, ನಮ್ಮದು ಮೂಲ BJPಗವನು ನಾನು. ಮೋಸ MLA ಅಂದರೆ ಇಡೀ ಕರ್ನಾಟಕದಲ್ಲಿ ನಂಬರ್ 1 MLA ಅಂದರೆ ನಮ್ಮ ಶರತ್ ಬಚ್ಚೇಗೌಡರು. ಅಂಥ ವ್ಯಕ್ತಿಗೆ ಶೀಟ್ ಕೊಡ್ದಿರೋ ನಮ್ಮ BJPಯವರು, ನಮ್ಮ ಯಡಿಯೂರಪ್ಪ ಸಾಹೇಬರು, ನಮ್ಮ BJP ನಾಯಕರು ಇಲ್ಲ ಅಂಥೇಳಿ MTB ನಾಗರಾಜ್ ಅವ್ರ ಹತ್ರ ದುಡ್ಡಿದೆ ಅಂತ ಆ ದುಡ್ಡುಗೋಸ್ಕರವಾಗಿ ನಮ್ಮ ಶರತ್ ಬಚ್ಚೇಗೌಡರನ್ನ ದೂರ ಕಳಿಸಿದ್ರು. ಅದೇ ನಾವು ಚಟ ಹಿಡಿದು ನಮ್ಮ ಸ್ವಾಭಿಮಾನವನ್ನು ತಗೊಂಡು ಬಂದು ನಮ್ಮ ತಾಲೂಕಲ್ಲಿ ಅವ್ರನ್ನ ನಾವು ಶಾಸಕರಾಗಿ ಮಾಡೇ ತೀರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯರು ಇಲ್ಲಿ ಮಾಡಿ ಅವ್ರನ್ನ ಶಾಸಕರಾಗಿ ಮಾಡಿದ್ರಿ. ಸಿದ್ದರಾಮಯ್ಯ ಸರ್ಕಾರದಲ್ಲೇ ನಮ್ಮ ಬಡವರಿಗೆ ಬೀರಹಳ್ಳಿ ಗ್ರಾಮದಲ್ಲಿ 60 ಮನೆ ಅವರ ಸರ್ಕಾರದಲ್ಲಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಅಭಿವೃದ್ಧಿಯಾಗಿದೆ. ರಕ್ಷಾರಾಮಯ್ಯನವರು ಬಂದಿರೋದು ಅವ್ರ ಯೂತು, ಅವ್ರ ಇತಿಹಾಸ ಇದೆ ಅವರಿಗೆ. ಈಗ ಕೊರೋನಾ ಟೈಮಲ್ಲಿ ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಬಂದು ಪೌನ ಕಾಲಿಗೆ ನಮ್ಮ ತಾಲೂಕಲ್ಲಿ ಏನೇ ಆಗಿದ್ರೂ ಹಣ ಹಿಂಗಾಗಿದೆ, ನಮ್ಮ ತಾಲೂಕಿಂದ ಇಂಥವ್ರು ಬರ್ತಾ ಇದ್ದಾರೆ, ಅವ್ರ ಹಾಸ್ಪಿಟ್ಲ್ಗಳಲ್ಲಿ 1000 ಜನಕ್ಕೆ ಬೆಡ್ ಕೊಟ್ಟು ಆ ಟೈಮಲ್ಲಿ ಪ್ರಾಣ ಕಾಪಾಡಿರೋಂಥವ್ರು ನಮ್ಮ ರಕ್ಷಾರಾಮಯ್ಯನವರು.
ಇವಾಗ ಅದಕ್ಕೋಸ್ಕರವಾಗಿ ನಾವು ಅವ್ರಿಗೆ ವೋಟ್ ಹಾಕಲೇಬೇಕು. ಪ್ರದೀಪ್ ಈಶ್ವರ್ ತೋರಿಸಿದ್ದಾರೆ ರುಚಿ ಏನು ಅಂತ. ಆ ರುಚಿನ ಇಲ್ಲಿ ಸಾಲದಪ್ಪ, ನಾನು 8 ತಾಲೂಕಲ್ಲಿ ನೋಡಬೇಕು ಅಂತ ಬಂದಿದ್ದಾನೆ ಪಾಪ. ಕರೆಕ್ಟಾಗಿ ಇದೇ ಪಾರ್ಟಿಯಲ್ಲಿದ್ದು ಇದೇ ಪಾರ್ಟಿಯಲ್ಲಿ ಟಿಕೆಟ್ ತಗೊಂಬಂದಿದ್ರೆ ಅವ್ರು ನಾವು ಸಪೋರ್ಟ್ ಮಾಡ್ಬೋದಾಗಿತ್ತು. ನಾಳೆ ದಿವಸ BJPಯಲ್ಲಿ ಗೆದ್ದರೆ ಅಲ್ಲಿ ಇರ್ತಾರೆ ಅನ್ನೋಂಥ ಗ್ಯಾರಂಟಿ ಏನು? ಮತ್ತೆ ಯಾರ ಜೊತೆಗೆ ಹೋಗ್ತಾರೋ ಗೊತ್ತಿಲ್ಲ. ಕುಮಾರಣ್ಣ ಬೈಕ್ ಬಂದಂಗೆ ಬೈಕ್ ಅಂತ ಇದ್ರು, ಈಗ ಕುಮಾರಣ್ಣ ದೇವರಾಗ್ಬಿಟ್ಟವನೆ. ನಮ್ಮ ರಕ್ಷಾರಾಮಯ್ಯನವರು ಒಳ್ಳೆ ವ್ಯಕ್ತಿ, 1.5 ಲಕ್ಷ ಲೀಡಲ್ಲಿ ಅವ್ರು ಗೆಲ್ತಾರೆ. ಜೈಶಂಕರ್ ಸಿ, ದೇವನಹಳ್ಳಿ ಟೌನು, ವಾರ್ಡ್ ನಂಬರ್ 13. ಮನಮೋಹನ್ ಸಿಂಗ್ ಹಣಕಾಸಿನ ಸಚಿವರಾಗಿದ್ದರು. ಅವಾಗಿನ ಡೆವಲಪ್ಮೆಂಟ್ ಅವಾಗ ಒಂದು ಮಾತಂದ್ರೆ ಅವರು ಪ್ರಧಾನಮಂತ್ರಿ ಆಗುವಾಗ, ನಾನೀಗ ಏನು ಮಾಡ್ತಾ ಇದ್ದೀನಿ ಅದು ಇನ್ನು 10 ವರ್ಷಕ್ಕೆ ಅದು ಪ್ರತಿಫಲ ಸಿಗುತ್ತೆ, ಯೋಚನೆ ಮಾಡಿರಿ ಅಂಥವರು ನಾವು ಕಾಯಲೇಬೇಕು ಅಂದರು. ಆ ಪ್ರತಿಫಲ ಇವಾಗ ಸಿಕ್ಕಿದೆ. ಇವಾಗ ಏನು ಮಾಡಿ ನಮ್ಮ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಮೋದಿಯವರು? ಈ ಸುಧಾಕರ್ ಥರ ದುಡ್ಡನ್ನ ಆಸೆ ಪಡೋಷ್ಟೇನಿಲ್ಲ. ಅವರಪ್ಪ ಕೋಟ್ಯಾಧೀಶರು ಕೂಡ ಅವ್ರದ್ದು ನಮ್ಮ ಸಮಾಜದಲ್ಲಿ ಕಿತ್ಕೊಂಡು ತಿನ್ಬೇಕು ಅನ್ನೋದೇನಿಲ್ಲ. ಜನಗಳಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದಾರೆ, ಅವ್ರು ಗೆಲ್ತಾರೆ. ಮೋದಿ ಅಂತಾರೆ, ಮೋದಿ ಒಳ್ಳೆನಪ್ಪ, ಮಿಕ್ನಾದರೆಲ್ಲ ಒಳ್ಳೆಯರಾಗಬೇಕಲ್ವ? ಮೋದಿ ನೋಡಿ ಓಟ್ ಹಾಕು ಅಂತಾರೆ. ಇವ್ರಿಗೇನು ಮಾನ ಮರ್ಯಾದೆ ಬೇಡವಾ? ಮೋದಿ ಒಬ್ಬರೇನ ಕೆಲಸ ಮಾಡೋದು? ಇವರೇನು MP ಇವರೇನು ಮಿನಿಸ್ಟ್ರುಗಳಲ್ವಾ? ಸಾಮಾನ್ಯ ಜನ ತುಳಿಯೋದೇ ಅಷ್ಟೇ BJP ಕೆಲಸ. ರಕ್ಷಾರಾಮಯ್ಯವರು ಪರ್ಫೆಕ್ಟ್ ಆದ ಯುವಕ ಲೀಡ್ರು, ಅಭಿವೃದ್ಧಿ ಮಾಡಬೇಕು, ಮುಂದೆ ದೇಶದ ಬಗ್ಗೆ ಒಂದು ಆಸಕ್ತಿ ಹೊಂದಿರತಕ್ಕಂಥವ್ರು. ಅವ್ರ ತಾತವರು ಆಗ್ಬೋದು, ಅವ್ರ ತಂದೆಯವರು ಆಗ್ಬೋದು, ಅವರಲ್ಲಿ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಎಲ್ಲ ಒಂದು ವ್ಯವಹಾರವನ್ನು ತಿಳ್ಕೊಂಡಿರೋದ್ರಿಂದ ಈ ಲೋಕಸಭೆಗೆ ನಿಂತುಕೊಂಡು ಕೇಂದ್ರದಿಂದ ಒಂದು ನಾನು ಮಂತ್ರಿ ಆಗ್ಬೋದು, ಇನ್ನೊಂದು ಏನೋ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಏನು ಕೆಲಸಗಳಾಗಬೇಕು ಅಂತ ಇದೆ ಅದನ್ನೆಲ್ಲನೂ ತೊಗೊಂಬಂದು ಮಾಡಿ ಜನಗಳ ಒಂದು ವಿಶ್ವಾಸವನ್ನು ಪಡಿತಕ್ಕಂಥ ಶಕ್ತಿ ಅವರಲ್ಲಿದೆ. ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಷ್ಟಿದೆ ಅಷ್ಟು ಜನನೂ ಅವ್ರ ಮೇಲೆ ವಿಶ್ವಾಸ ಇದೆ. ಇವತ್ತು ಒಂದು 2-3 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಸುಧಾಕರ್ ಅವರು ಏನೂ ಮಾಡಿಲ್ಲ. ಅವರು ಆರೋಗ್ಯ ಸಚಿವರಾಗಿದ್ದರು, ಬರೀ ಕೊರೋನಾದಲ್ಲಿ ಲೂಟಿ ಹೊಡೆದಿರೋದು ಬಿಟ್ಟರೆ ಬಡವರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ಯಾರು ಅಲ್ಪಸಂಖ್ಯಾತರಾಗ್ಬೋದು, ಯಾವುದೇ ಒಂದು ಸಮುದಾಯದವರು ಮನೆ ಹತ್ರ ಹೋದರೆ ಮನೆ ಹತ್ರ ಭೇಟಿ ಮಾಡೋಕ್ಕೆ ಅವ್ರು ಹೋಗ್ತಾ ಇರಲಿಲ್ಲ. ರಕ್ಷಾರಾಮಯ್ಯ ಅವರೇ ಗೆಲ್ಲೋದು. ಸರ್, ಇವಾಗ BJPಯಿಂದ ನಮಗೆ ಏನೊಂದು ಕೆಲಸಗಳಾಗಿಲ್ಲ. ಹೋಸತಿ ಬಚ್ಚೇಗೌಡರು ನಿಂತಿದ್ದರು, ಇಲ್ಲಿ ಏನೊಂದು ಕೆಲಸ ಕಾರ್ಯಗಳು ಏನೊಂದು ಮಾಡಿಲ್ಲ. BJPಯವರು ಮೊದಲಿಂದನೂ ಆಶ್ವಾಸನೆಗಳಲ್ಲೇ ಕತೆ ಹಾಕ್ಬಿಟ್ರು, ಏನೊಂದು ಕೆಲಸ ಕಾರ್ಯ ಇಲ್ಲ. ಇನ್ನು ದಳ ಅಂದರೂ ನಮ್ಮ ದೇವನಹಳ್ಳಿಯಲ್ಲಿ ಇಲ್ಲೇ ಇಲ್ಲ. ಕಾಂಗ್ರೆಸ್ ಇಲ್ಲಿ ಚೆನ್ನಾಗಿದೆ ದೇವನಹಳ್ಳಿ ಟೌನಲ್ಲಿ. ಸರ್, ರಕ್ಷಾರಾಮಯ್ಯವ್ರು ನಿಂತ್ಕೊಂಡಿದ್ದಾರೆ, ಅವರು ಯೂತು, ಒಳ್ಳೆ ಫ್ಯಾಮ್ಲಿ ಅಂಥವ್ರು ಬರ್ಬೇಕು ಸರ್. ಅದೊಂದು 50,000 ಲೀಡಲ್ಲಂತೂ ಗ್ಯಾರಂಟಿ ಗೆಲ್ತಾರೆ ಸರ್ ರಕ್ಷಾರಾಮಯ್ಯವರು. ಎಲ್ಲ ಹಗರಣಗಳು ಏನೋ ಅದರಿಂದ ಅವ್ರದ್ದು ಬಗ್ಗೆ ಒಲವಿಲ್ಲ ಸರ್. ನಮ್ಮ ರಕ್ಷಾರಾಮಯ್ಯವರು 100% ಗೆಲ್ತಾರೆ. ಈ ಬಾರಿ ರಕ್ಷಾರಾಮಯ್ಯನವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಯುವ ನಾಯಕರಾದ ರಕ್ಷಾರಾಮಯ್ಯನವ್ರಿಗೆ ಟಿಕೆಟ್ ನೀಡಿದ್ದಾರೆ. ರಕ್ಷಾರಾಮಯ್ಯನವರು ಒಬ್ಬ ಯುವಕರು ಉತ್ಸಾಹವಾಗಿ ಕೆಲಸ ಮಾಡ್ತಾರೆ ಅಂತ ನಂಬಿದ್ದೀವಿ. ಅವರು ಹೆಚ್ಚಾಗಿ ಯುವಕರಾಗಿರೋದ್ರಿಂದ ಎಲ್ಲ ಯುವ ಜನತೆಗೆ ಅವ್ರ ಮಾರ್ಗದರ್ಶನ ಇರುತ್ತೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಪಕ್ಷಕ್ಕೆ ಹೋಗಿರೋದು. ಅವ್ರು ಇಲ್ಲೇ ನಂಬಿಕೆ ಉಳಿಸ್ಕೊಂಡಿಲ್ಲ. ಮತ್ತು ಇವಾಗ ಮೊನ್ನೆ MLA ಎಲೆಕ್ಷನಲ್ಲೂ ಸೋತಿದ್ದಾರೆ. ಅವ್ರಿಗೆ ಅವರು ಕ್ಷೇತ್ರದಲ್ಲೇ ಅವ್ರಿಗೆ ಬೆಂಬಲ ನೀಡಿಲ್ಲ. ಅವ್ರನ್ನ ಸೋಲ್ಸರಿ ಇವತ್ತು 8 ತಾಲೂಕಿಗೂ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಇದು ರಕ್ಷಾರಾಮಯ್ಯನವ್ರಿಗೆ ಕೊಟ್ಟರೆ ಅವ್ರು ಒಳ್ಳೆ ವ್ಯಕ್ತಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅವ್ರು ಈ ವಯಸ್ಸಿಗೆ ಅವ್ರಿಗೆ ಒಳ್ಳೆತನ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಮುಂದೇನೂ ಅವ್ರು ಒಳ್ಳೆ ದಾರಿಯಲ್ಲಿ ನಡೀತಾರೆ, ಯುವಕರಿಗೆ ಒಳ್ಳೆ ಮಾರ್ಗದರ್ಶಕರಾಗ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಅಭಿವೃದ್ಧಿಗಳು ಎಲ್ಲ 95% ಇಲ್ಲಿ ಅಭಿವೃದ್ಧಿಯಾಗಿದೆ. ತಾಯಿ ಹಾಸ್ಪಿಟ್ಲ್ ಆಗಿದೆ, ಆಮೇಲೆ ಜಿಲ್ಲಾ ಹಾಸ್ಪಿಟ್ಲ್ ಈಗ ಆಗಿದೆ. ಹಳ್ಳಿ ಎಲ್ಲ ಕಾಂಕ್ರೀಟ್ ರೋಡು, ಆಮೇಲೆ ಕುಡಿಯೋದಕ್ಕೆ ನೀರು ಸಮಸ್ಯೆ ಇತ್ತು, ಬಹಳ ಇತ್ತು. ಎಲ್ಲ ನೀರಿನ ಫುಲ್ಲು MLA ಅವರು ತುಂಬ ಸಹಕರಿಸಿ ಇದು ಮಾಡಿದ್ದಾರೆ ಇದನ್ನೆಲ್ಲ. ಆಮೇಲೆ 5 ಗ್ಯಾರಂಟಿಗಳು ನೋಡಿ ಇವತ್ತು ಜನ ಕಾಂಗ್ರೆಸ್ ಕೊಡ್ತಾರೆ. ಅದರಿಂದ ನಾವು 80% ಇವತ್ತು ರಕ್ಷಾರಾಮಯ್ಯನವರು ಗೆದ್ದಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. 100% ರಕ್ಷಾರಾಮಯ್ಯನವರು ಅವರು 1,80,000 ಲೀಡಿಂಗ್ ಬರುತ್ತಾರೆ. ನಮ್ಮ ಒಪಿನಿಯನ್ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಒಪಿನಿಯನ್ ಇದೆ. ಯಾಕೆ ಮೇಡಮ್? ಇಲ್ಲ, ನಮಗೆ 2,000 ದುಡ್ಡು ಸಿಗ್ತಾ ಇದೆ, ರೇಷನ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ರೇಷನ್ ದುಡ್ಡು ಹಾಕ್ತಾ ಇದ್ದಾರೆ, ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ. ಪರವಾಗಿಲ್ಲ ಸರ್, ನಮ್ಮ ಕಾಂಗ್ರೆಸ್ಸೇ ಬರಬೇಕು. ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಿಂದ ನಿಂತಿರೋಂಥ ರಕ್ಷಾರಾಮಯ್ಯನವರು ಯುವಕರಾಗಿರೋದ್ರಿಂದ ಅವ್ರನ್ನ ಬೆಂಬಲಿಸಬೇಕು ಅನ್ನೋ ಉದ್ದೇಶ ನಮಗೂ ಇದೆ. ಕಾರಣ ಅಂದರೆ ವಯಸ್ಸಾದಂಥವ್ರು ಕೊಟ್ಟರೆ ಇವತ್ತು 5 ವರ್ಷ ಮಾತ್ರ ಅವ್ರು ಇರ್ತಾರೆ, 6ನೇ ವರ್ಷ ಅವ್ರಿಗೆ ಟಿಕೆಟ್ ಕೊಡಲ್ಲ, ಅವ್ರು ಬರಲ್ಲ. ಹಿಂದೆ ಏನಿಲ್ಲಿ ನಡೆದಿದ್ದ ಅಭಿವೃದ್ಧಿ ಕೆಲಸ ಅವರು ಹೇಳೋಂಥವ್ರು ಇರಲ್ಲ, ಕೇಳೋಂಥವ್ರಲ್ಲ. ಯುವಕರೇ ಆದರೆ ಇನ್ನೊಂದು ಸಾರಿ ಅವ್ರು ನಿಂತು ಮತ್ತೆ ಗೆದ್ದರು, ಹಿಂದೆ ನಿಂತಿರೋದ್ರನ್ನ ಮುಂದೆ ಎತ್ಕೊಂಡೋಗಿ ಮಾಡೋಣ ಅಂತಂದು ಅಭಿಪ್ರಾಯ ಅವ್ರಿಗಿರ್ತೈತೆ. ಅದನ್ನು ನಮ್ಮ ಒಪಿನಿಯನ್ ಎಲ್ಲ ಕಾಂಗ್ರೆಸ್ಸು ಇಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ, DK ಶಿವಕುಮಾರ್ ಪರವಾಗಿರೋದ್ರಿಂದ ರಕ್ಷಾರಾಮಯ್ಯ ಅಧಿಕ ಮಾತುಗಳಿಂದ ಗೆಲ್ಲಿಸಬೇಕು ಅನ್ನೋದು ನಮ್ಮ ಯುವಕರು ಆಸೆ ಇದೆ. ಹೆಣ್ಮಕ್ಳಿಗೆ
ಈ ಬಸ್ಸು ಫ್ರೀ ಯೋಜನೆ ಕೊಟ್ಟಿದೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ವಿದ್ಯಾವಂತ ಹುಡುಗರಿಗೆ 2,000 ರೂಪಾಯಿ, 1,500 ರೂಪಾಯಿ ಕೊಡ್ತಾ ಇದ್ದಾರೆ. ಇದೆಲ್ಲ ಮಾಡಿರೋದ್ರಿಂದ ಎಲ್ಲ ಅನುಕೂಲವಾಗೇ ಇದೆ. ಈ ಸಾರಿ ರಕ್ಷಾರಾಮಯ್ಯ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾದಲ್ಲಿ ರಕ್ಷಾರಾಮಯ್ಯ ಅವರೇ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಒಂದು ಸರಿ ಸೋತಿದ್ದಾರೆ. ಇಲ್ಲಿ ಏನು ಕೆಲಸ ಮಾಡಿಲ್ಲ, BJP ಏನು ಕೆಲಸ ಮಾಡಿಲ್ಲ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಸರಿ ಹೆಣ್ಮಕ್ಳಿಗೆ ಬಸ್ ಪಾಸು, ಆಮೇಲೆ ಕರೆಂಟ್ ವ್ಯವಸ್ಥೆ ಮಾಡಿದ್ದಾರೆ, ಅಕ್ಕಿ ಕೊಡ್ತಾರೆ, ರೇಷನ್ ಕೊಡ್ತಾರೆ, ಎಲ್ಲ ಒಂದು ಉಪಯೋಗ ಮಾಡಿದ್ದಾರೆ. ನಮ್ಮ BJP ಬಂದಾನಿಕ ನಾವು ಸಾರ್ವಜನಿಕರಾಗಲಿ ಕಾರ್ಯಕರ್ತರಾಗಲಿ ಅವರಿಂದ ಏನು ನಮಗೆ ಅನುದಾನ ಬಂದಿಲ್ಲ, ಅನುದಾನ ಏನೂ ಸಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರಿಗಾಗಲಿ, ನಮ್ಮ ಸಿಟಿಸನ್ಸ್ಗಾಗಲಿ, ನಮ್ಮ ಯೂತ್ಗಾಗಲಿ ರಕ್ಷಾರಾಮಯ್ಯನ ಬಂದ್ರೇ ನಮಗೆ ಒಳ್ಳೆಯದು ಅಂತ ಯೂತ್ಸನ್ನು ಆಲ್ರೆಡಿ ಇದು ಮಾಡಿಬಿಡಿ. 100% ರಕ್ಷಾರಾಮಯ್ಯನ ಗೆಲ್ತಾರೆ ಸರ್. ಏನಿಲ್ಲ ಸರ್, ಅವರು ಕಾಂಗ್ರೆಸ್ಸಲ್ಲಿ ಇದ್ದವರೆ, ಏನು ಬೇಕೆಲ್ಲ ಕಾಂಗ್ರೆಸ್ಸಿಂದನೇ ಪಡೆದು ಅವ್ರು BJPಗೆ ಹೋಗಿದ್ದು. ಯಾವುದೇ ಪಾರ್ಟಿ ಇರಲಿ, ಪಾರ್ಟಿ ಬಗ್ಗೆ ಅವ್ರು ನೋಡಲ್ಲ. ನಾನು ಒಳ್ಳೆಯ ಒಂದು ಇದರಲ್ಲಿರಬೇಕು, ಸ್ಥಾನದಲ್ಲಿರಬೇಕು ಅನ್ನೋರ ವ್ಯಕ್ತಿ. ಹಿಂದೆ ಕೊರೋನಾ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅಂತ ಜನಕ್ಕೆ ಗೊತ್ತು ಸರ್. ರಕ್ಷಾರಾಮಯ್ಯ ಅಂದರೆ ಅವ್ರ ತಾತನ ಕಾಲದಿಂದನೂ ಸೇವೆ ಮಾಡ್ಕೊಂಡೇ ಬರ್ತಾಯಿದ್ದಾರೆ. ಅವರು ದೊಡ್ಡಪ್ಪವರು ಇದೇ ಕ್ಷೇತ್ರದಲ್ಲಿ MLA ಅವರಾಗಿದ್ದರು. ಮತ್ತು ಅವ್ರ ಮೊಮ್ಮಗ ಈಗ ಬಂದಿದ್ದಾರೆ. ಈಗ BJP ಅಭ್ಯರ್ಥಿ ಇದ್ದಾರೆ. ಅವ್ರಿಗಿನ್ನ ಚೆನ್ನಾಗಿ ಇವರು ಇದರಲ್ಲಿ ಮಾಡೋದು, ಜನಕ್ಕೆ ಸೇವೆ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡ್ತಾ ಇರೋ ಪ್ರಕಾರ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. 100% ರಕ್ಷಾರಾಮಯ್ಯ ಅವರು 100% ಗೆಲ್ತಾರೆ. ಬಡವ್ರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಗೃಹ ಯೋಜನೆ, ವಸತಿ ಯೋಜನೆ ಮತ್ತು ಕರೆಂಟ್ ಬಿಲ್ದು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಕಾಂಗ್ರೆಸ್ಸೇ ಬರಬೇಕು ಅಂತ ಬಯಸ್ತೀವಿ. ರಕ್ಷಾರಾಮಯ್ಯ ಅವರು ಗೆಲ್ಲಬೇಕು, 100% ಅವರೇ ಗೆಲ್ಲಬೇಕು ಅಂತ ಬಯಸ್ತೀವಿ. ರಕ್ಷಾರಾಮಯ್ಯ ಅವ್ರಿಗೆ ಓಟು. ಹೆಣ್ಮಕ್ಳಿಗೆ ಸೌಲಭ್ಯ ಚೆನ್ನಾಗೈತೆ. ಬಸ್ಸು 2,000 ಬಡವ್ರಿಗೆ ಅಂತ ತಿಂತಾರಲ್ಲ, ಕೈಲಾಗ್ದಿದ್ದವ್ರಿಗೆ ಅಂತ ತಿಂಗಳಿಗೆ 2,000 ಬಂದರೆ ಎಷ್ಟು ಮೇಲೆ. ಇವಾಗ ನಮ್ಮ ಮನೆಗೆ ನಮ್ಮವ್ರು ಲಾರಿಗೆ ಹೋಗಿರ್ತಾರೆ. ನಂಗೆ ಅರ್ಜೆಂಟ್ ಬೇಕಂದ್ರೆ ಅಕೌಂಟ್ ಆಗಿರೋದು ತಗೊಂಡು ನಾನು ನನ್ನ ಮಕ್ಕಳು ಓದ್ಕೊಂಡು ಇದು ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಈ ಸಲ ಗೆಲ್ಲೋದು ರಕ್ಷಾರಾಮಯ್ಯ ಅವರೇ ಗೆಲ್ಲೋದು. ಸುಧಾಕರ್ ಅವರು ಇದ್ದಾರೆ, ರಕ್ಷಾರಾಮಯ್ಯ ಅವರು ಇದ್ದಾರೆ. BJP JDS ಒಂದಾಗ್ಬಿಟ್ಟಿದ್ದಾರೆ. ಅವ್ರು JDS ಅವ್ರಿಗೂ ಹೇಳ್ಕೊಳಕ್ಕೆ ಪಕ್ಷ ಇಲ್ಲದೆ ಈ ಪಕ್ಷ ಆ ಪಕ್ಷ ಅಂತ ಜಂಪ್ ಆಗ್ತಾ ಇದ್ದಾರೆ. ನಮಗೀಗೇನು ಕಾಂಗ್ರೆಸ್ಸಲ್ಲಿ ಸ್ಟೇಟಲ್ಲಿ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಬರಬೇಕು ಅಂತಲೇ ಅನ್ಕೊತೀವಿ. ಯಾಕಂದರೆ MLA ಎಲೆಕ್ಷನಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಇವತ್ತು ಪ್ರತಿಯೊಬ್ಬರು ಮನೆ ಬಾಗಿಲು ಸೇರಿದೆ, ಹೆಣ್ಮಕ್ಳು ಕೈ ಸೇರಿದೆ. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್. ಸ್ಟೇಟಲ್ಲೂ ಅವರೇ ಇದ್ದು ಸೆಂಟ್ರಲ್ಲೂ ಅವರೇ ಇದ್ದರೆ ಇನ್ನೂ ಹೆಚ್ಚು ಅನುಕೂಲ ಮಾಡಿಕೊಡ್ತಾರೆ. ಹಾಗಾಗಿ ಕಾಂಗ್ರೆಸ್ಸೇ ಬರಬೇಕು. ನಮ್ಮ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯರು ಇದ್ದಾರೆ. ರಕ್ಷಾರಾಮಯ್ಯ ಅನ್ನೋದಕ್ಕಿಂತ ಅವ್ರ ಜೊತೆ ಇದೆಯಲ್ಲ MS ರಾಮಯ್ಯ ಅವರು ಎಲ್ಲರಿಗೂ ಚಿರಪರಿಚಿತರು. ಹಂಗಾಗಿ ಅಂತ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಮತ್ತು ಅದರಲ್ಲಿ ಒಳ್ಳೆ ಎಜುಕೇಟೆಡ್ ಆಗಿದ್ದಾರೆ. ಅವರು ನಮಗೂ ಒಳ್ಳೇದು ಮಾಡ್ತಾರೆ ಅಂತಲೇ ಭಾವಿಸಿದ್ದೀವಿ. ಈಗ ಸುಧಾಕರ್ ಅವರು ಆಗಿರ್ಬೋದು, ಈಗ ಕಾಂಗ್ರೆಸ್ಸಲ್ಲೇ ಇದ್ದರು. ಈ ಕಾಂಗ್ರೆಸ್ಸಲ್ಲಿ ಏನು ಕೆಲಸನೂ ಮಾಡಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಈಗ BJPಗೆ ಹೋಗಿದ್ದಾರೆ. BJPಯವರು ಸುಳ್ಳು ಭರವಸೆಗಳೇ ಅರ್ಧ ತುಂಬೋಗ್ಬಿಟ್ಟಿದೆ ಚಿಕ್ಕಬಳ್ಳಾಪುರ. ತುಂಬ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕಾಗಿದೆ. ಅನುಭವಕ್ಕಿಂತ ಒಳ್ಳೆ ಕೆಲಸ ಮಾಡೋರು ಮುಖ್ಯ ಅಲ್ವಾ ನಮ್ಮ ಕ್ಷೇತ್ರಕ್ಕೆ. ಇನ್ನು ಚಿಕ್ಕಬಳ್ಳಾಪುರ ಅಂತೂ ಲಾಸ್ಟ್ ಟೈಮ್ MLA ಎಲೆಕ್ಷನ್ನೇ ಸುಧಾಕರ್ ಬಂದಿಲ್ಲ ಅಂದಮೇಲೆ ಈಗ MP ಎಲೆಕ್ಷನ್ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅವರು. ಹಂಗಾಗಿ ಅಲ್ಲೂ ರಕ್ಷಾರಾಮಯ್ಯರು ಬರ್ತಾರೆ. ಖಂಡಿತ ಕಾಂಗ್ರೆಸ್ ಬರುತ್ತೆ, ರಕ್ಷಾರಾಮಯ್ಯರು MP ಆಗೇ ಆಗ್ತಾರೆ. ಟಫ್ ಇಲ್ಲ ಸರಿ ಸರ್, ನಾನು ಹೇಳ್ತೇನೆ ಕಾಂಗ್ರೆಸ್ ಬರೋದು ಗ್ಯಾರಂಟಿ. ಟಫ್ ಇಲ್ಲ ಇಲ್ಲಿ. ರಕ್ಷಾರಾಮಯ್ಯ ಗೆದ್ದೇ ಗೆಲ್ತಾರೆ ಸರ್, ಗ್ಯಾರಂಟಿ ಇಲ್ಲ. 5 ಭರವಸೆಗಳು ಕೊಟ್ಟಿದ್ರು, 5 ಭರವಸೆ ಈಡೇರಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸೇ ಬರ್ತೈತೆ. ಸುಧಾಕರ್ ಅವರೆಲ್ಲ ಬಂದು ಹೋಗಿದ್ದಾರೆ. ಈಗ ಇವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಹಾಗಾಗಿ ಅವರೇ ಗೆಲ್ತಾರೆ. ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ. ಈ ಸರಿ ಅವರೇ ಬರೋದು ಸರ್. ಚೆನ್ನಾಗಿ ಸರ್ಕಾರ ನಡ್ಸ್ಕೊಂಡು ಹೋಗ್ತಾರೆ. ಬಡವ್ರಿಗೆ ಬಗ್ಗರಿಗೆ ಸ್ವಲ್ಪ ಚೆನ್ನಾಗೆಲ್ಲ ಹೆಲ್ಪ್ ಆಗೋ ಥರ ಸರ್ಕಾರನ ಲೀಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಗೆಲ್ಲಬಹುದು. ಯಾಕಂದರೆ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರಲ್ಲ. ಎಲ್ಲ ನೀವು ಹೆಂಗಾರು ಬಂದು ಅವ್ನ ವಿರುದ್ಧ ಗೆದ್ದಿದ್ದ. ಅವ್ನು ಆಲ್ರೆಡಿ ಎಷ್ಟು ವರ್ಷದಿಂದ ಹಿಂದೆ ಬ್ಯಾಕಿಂದ ಅವ್ನು ಗೆದ್ಕೊಂಡೇ ಬಂದಿದ್ದ ಚಿಕ್ಕಬಳ್ಳಾಪುರದಲ್ಲಿ. ಬಟ್ ಇವಾಗ ಅವ್ನಿಗೆ ಸೋಲ್ಸಿದಾರಲ್ಲ ಚಿಕ್ಕಬಳ್ಳಾಪುರ. ರಕ್ಷಾರಾಮಯ್ಯಗೆ, ಕಾಂಗ್ರೆಸ್ಗೆ ಅವ್ರಿಗೊಂದು ಅವಕಾಶ ಕೊಡಬೇಕು. ರಕ್ಷಾರಾಮಯ್ಯ ಅವ್ರಿಗೆ, ನಮ್ಗೆ ಯೂತ್ಗೆಲ್ಲ ಒಂದು ಇನ್ಸ್ಪಿರೇಷನ್ ಥರ ಇರ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ಅವತ್ತಿಂದನೂ ನಾವು ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಡ್ತಾ ಇರೋದು, ಇವತ್ತಿಗೂ ಅಷ್ಟೇ, ಇನ್ನು ಮುಂದೇನೂ ಅಷ್ಟೇ. ಸೊ ಅದಕ್ಕಾಗಿ ಬರಲೇಬೇಕು ಅಂತ ನಮ್ಮ ಆಸೆ ಅಷ್ಟೇ. ಅವರು ಹಾಸ್ಪಿಟಲ್ ಇದೆ, ಬಟ್ ಎಜುಕೇಷನ್ ಎಲ್ಲ ಕೊಡ್ತಾರೆ, ಮುಂದೆ ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಬೆಂಬಲ ಇದೆ ನಮಗೆ. ಲೆಟ್ ಮಿ ಗಿವ್ ಒಂದು ಚಾನ್ಸ್ ಅಂತ ಅಷ್ಟೇ. BJPನೂ ಮತ್ತು ದಳ ಎರಡೂ ಒಂದಾಗಿದೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಬಂದರೆ ಈಗ 5 ಗ್ಯಾರಂಟಿಗಳು ಅನುಕೂಲ ಆಗಿದೆ, ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗಿದೆ. ಹಂಗಾಗಿ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಎಫರ್ಟ್ ಹಾಕಬೇಕು ಸರ್. ನಮ್ಮ ಯುವಕರೆಲ್ಲ ನಮಗೆ ರಕ್ಷಾರಾಮಯ್ಯ ಅವ್ರಿಗೆ ಎಫರ್ಟ್ ಹಾಕಿದ್ರೆ ಬರ್ತಾರೆ ಸರ್. ಈ ಸತಿ ರಕ್ಷಾರಾಮಯ್ಯ ಅವ್ರು ಗೆದ್ದೇ ಗೆಲ್ತಾರೆ. ಟಗರು ಸಿದ್ದರಾಮಯ್ಯ ಇರೋವರೆಗೂ ನಮಗೇನು ಯೋಚನೆ ಇಲ್ಲ. ಅವ್ರ ಭರವಸೆ ಏನಿದೆ ಹೆಣ್ಮಕ್ಳಿಗೆ ಆಗಲಿ, ಇನ್ನೊಂದೇ ಆಗಲಿ, ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಅವ್ರಿಗೆ ಫ್ರೀಯಾಗಿ ಅಮೌಂಟ್ಗಳು 1,500, 2,000, 3,000 ಎಜುಕೇಷನ್ ಕೊಡ್ತಾಯಿದ್ದಾರೆ. ಅಂಥವ್ರಿಗೆ ಬೆಂಬಲ ಮಾಡಬೇಕು ಹೊರತು ಎಲ್ಲೋ ಅಚ್ಚಾ ಹೈ ಮೈ ಸಬ್ಕು ಬನಾಯಂಗೆ ಅಪ್ಕು ಕ್ಯಾ ಜಾನೆ ಸಬ್
ಏನು ದಾನೇ ನೀ ಪನಾನೇ ಇದೆ ಐಸ. ಆದರೆ ನಮ್ಗೆ ಅವೆಲ್ಲ ಬೇಕಿಲ್ಲ, ಮಾಡೋರು ಬೇಕು ಮುಂದಕ್ಕೆ. ಅದರಿಂದ ನಾವು ನಮ್ಮ ಟಗರಿಗೆ ಓಟು. ಸುಧಾಕರ್ ಏನು ಮಾಡಿಲ್ಲ ಇಲ್ಲಿ, ಯಾವತ್ತೂ ಇಲ್ಲಿ ಬಂದು ನಾನು ಇದ್ದೀನಿ ಅಂತಲೂ ಹೇಳಿಲ್ಲ ಅದನ್ನ. ಆದರೆ ಎಲ್ಲ ಸಿದ್ದರಾಮಯ್ಯನೇ ನಮಗೆ ಅನುಕೂಲ ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ. ನಮಗೆ ಕಾಂಗ್ರೆಸ್ಸು ಅಂದರೆ ಅವತ್ತಿಂದ ನಮ್ಗೆ ಅದೇ ಇರೋದು. ಯಾರೇ ಇರಲಿ ಸರ್, ನಮಗಿರೋದು ರಕ್ಷಾರಾಮಯ್ಯ ಅವರೇ ನಮಗೆ ಅಭ್ಯರ್ಥಿಗಳು. ನಾವು ಹಾಕೋದೇ ರಕ್ಷಾರಾಮಯ್ಯ ಅವರಿಗೆ. ಡೆಫಿನೇಟು ಆ ದೇವರು ಓಂ ಶಕ್ತಿ ಮುನೇಶ್ವರನ ಸತ್ಯವಾಗೂ ನಮ್ಮ ಮನೆ ದೇವರು. ನಾವು ಕಾಂಗ್ರೆಸ್ಗೆ ಹಾಕೋದು. ರೂಪಾಯಲ್ಲಿ 3% ಕಾಂಗ್ರೆಸ್ಸು ರಕ್ಷಾರಾಮಯ್ಯ ಅವ್ರಿಗೆ ಐತೆ ಸರ್. ನಮ್ಮ ಕಡೆ ಎಲ್ಲ ರಕ್ಷಾರಾಮಯ್ಯ ಅವ್ರಿಗೆ ಸರ್ ನಾವು ಓಟ್ ನೀಡೋದು. ನಮಗಿರೋದೇ ಕೈಗುರುತು. ಹಾಂ, ಇದೆ ಕಥಲ್ಪುರ, ದೇವನಹಳ್ಳಿ ಕಥಲ್ಪುರ. ಎಲೆಕ್ಷನ್ ಶುರು ಆಗೈತಲ್ಲ, ಹೌದು ಸರ್. ನಮ್ಗೆ ನಾವು ಕಾಲ್ದಾಗ ನಿಂಕ ನಮ್ಮ ಕಾಲ್ದಾಗ ನಿಂಕನೂ ಕಾಂಗ್ರೆಸ್ಸೇ ನಮ್ಮ ಬಡವರಿಕ ಇರೋದು. ನಮ್ಮ ದೇವನಹಳ್ಳಿಯವರೆಲ್ಲ ಎಲ್ಲ ಕಾಂಗ್ರೆಸ್ಸೇ ಆಗಬೇಕಂತ ಇಡೀ ಪ್ರೋಗ್ರಾಮ್ ಇದೆ. ಕಾಂಗ್ರೆಸ್ ಬಿಟ್ಟರೆ ನಮ್ಗೆ ಬೇರೆ ಅನುಕೂಲ ಇಲ್ಲ. ಕಾಂಗ್ರೆಸ್ ಮಾತ್ರ ಮತ್ತು ನಮ್ಗೆ ಇಷ್ಟ. ರಕ್ಷಾರಾಮಯ್ಯನವರು ಸೂರ್ಗ ಗೆಲ್ತಾರೆ ದೇವನಹಳ್ಳಿಯಾಗ. ಎಲ್ಲ ಪ್ರತಿಯೊಂದೊಬ್ಬರೂ ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ. ನನ್ನ ಹೆಸರು ಮನೋಜ್ ಗೌಡ ಅಂತ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರ. ಸಂವಿಧಾನ ವಿರೋಧಿ, ಸಂವಿಧಾನನೇ ಅಳಿಸಾಕಬೇಕು ಅಂತ ಇರೋ BJP ಪಾರ್ಟಿಯವರು ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ಕಡೆ ಬಡವರಿಗೆ ಹಾಗೂ ಸಾಮಾನ್ಯ ಪ್ರಜೆಗಳ ಪರವಾಗಿ ಯೋಜನೆಗಳು ತರುವಂಥ ಕಾಂಗ್ರೆಸ್ ಪಾರ್ಟಿ ಪ್ರಚಾರ ಮಾಡ್ತಾಯಿದ್ರೆ, ಶ್ರೀಮಂತರು ಅಂಬಾನಿ ಅದಾನಿಗೋಸ್ಕರ ಬಡವರ ಹಣಕಾಸನ್ನ ಕಿತ್ತು ಅವ್ರಿಗೆ ಯೋಜನೆಗಳ ಮುಖಾಂತರ ನೀಡುವಂಥ BJP ಪಾರ್ಟಿ ಇವತ್ತು ಪ್ರಚಾರವನ್ನು ಮಾಡ್ತಾಯಿದೆ. ಸೊ ಜನರಿಗೆ ಕಳೆದ 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂಥ 5 ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಿದ್ದಾರೆ. ಸೊ ಆದ್ದರಿಂದ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಒಲವಿದೆ. ರಕ್ಷಾರಾಮಯ್ಯ ಅವ್ರನ್ನ ನಾವು ಭಾಳಷ್ಟು ಹಿಂದೆಯಿಂದ ನೋಡ್ಕೊಂಬಂದೀವಿ. ಕೋವಿಡ್ ಸಮಯದಲ್ಲಿ ಅಣ್ಣ ನಮ್ಗೆ ಈ ಥರ ಒಂದು ಬೆಡ್ ಬೇಕು, ಈ ಥರ ಆಕ್ಸಿಜನ್ ಬೇಕು, ಈ ಥರ ಅಂದ ತಕ್ಷಣ ನಮಗೆ ಸಾಕಷ್ಟು ಸ್ಪಂದನೆ ಮಾಡಿ ನಮ್ಮ ಹೊಸಕೋಟೆ ತಾಲೂಕಿನ ಸಾಕಷ್ಟು ಜನನ ಅವ್ರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಹಾಗೂ ರಕ್ಷಾರಾಮಯ್ಯ ಅವರು ವಿದ್ಯಾವಂತರು, ವಿದೇಶದಲ್ಲಿ ಓದಿದ್ದಾರೆ, ಹಲವಾರು ದೇಶಗಳನ್ನ ಸುತ್ತಾಡಿದ್ದಾರೆ, ಹಲವಾರು ದೇಶದ ಪಾಲಿಸಿಗಳ ಬಗ್ಗೆ ಇವ್ರಿಗೆ ಅರಿವಿದೆ. ನಮ್ಮ ಕ್ಷೇತ್ರನ ಒಂದು ಮಾಡರ್ನ್ ಕ್ಷೇತ್ರವಾಗಿ ಪರಿವರ್ತನೆ ಮಾಡಬೇಕನ್ನೋದು ಅವರ ಮನದಾಸೆ. ಸೊ ಅದಕ್ಕಾಗಿ ನಾವು ಯುವಕರು, ಮಹಿಳೆಯರು ಎಲ್ಲ ಸೇರಿ ಅವ್ರನ್ನ ಕೈಗಳನ್ನ ಬಲಪಡಿಸ್ತೇವೆ. ಸೊ ರಕ್ಷಾರಾಮಯ್ಯ ಅವರು ಖಂಡಿತವಾಗ್ಲೂ ಗೆಲ್ತಾರೆ ಅನ್ನೋ 100% ನಂಬಿಕೆ ನಮಗಿದೆ ಸರ್. ನಮಗೆ ಕಾಂಗ್ರೆಸ್ಸು ಬರಬೇಕಂತ ನಮ್ಗೆ ಆಸೆ. ಯಾಕಂದರೆ ಕಾಂಗ್ರೆಸ್ ಅವರು ನಮಗೆ ಎಷ್ಟು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಅಂದರೆ, ಹೆಂಗಸರಿಗೆ ಬಸ್ ಫ್ರೀ ಮಾಡಿಕೊಟ್ಟಿದ್ದಾರೆ, ಮತ್ತು 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಾಯಿದ್ದಾರೆ, ದೇವಸ್ಥಾನ ಕಟ್ಸಿದ್ದಾರೆ, ರೋಡ್ ಹಾಕ್ಸ್ತಾ ಇದ್ದಾರೆ. ಚೆನ್ನಾಗಿದೆ ಸರ್. ಅದಕ್ಕೆ ಕಾಂಗ್ರೆಸ್ಸೇ ಬರಬೇಕು ಅಂತ ನಮ್ಗೆ ಆಸೆ. ನಮ್ಮ ಮಾತ್ರ ಕಾಂಗ್ರೆಸ್ಗೆ ಹಾಕ್ತೀರಿ ಸರ್ ನಾವು. ಸರ್, ನಮ್ಮದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ. ನಮ್ಮ ಹೆಸರು ಕಲ್ಪನಾ ಅಂತ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಎಲ್ಲ ಜನರ ಮನಸ್ಸು ಗೆದ್ದಿದೆ ಸರ್. ಎಲ್ಲ ಕಾಲದಲ್ಲೂ ಕೈ ಬಿಟ್ಟಿರೋದೆ ಸರ್ BJP ಸರ್ಕಾರ. ನಮ್ಮ ಕೋವಿಡ್ ಟೈಮಲ್ಲಿ ಕೈ ಬಿಟ್ಟಿದ್ದಾರೆ. ಬಟ್ ಎಲ್ಲ ಸಮಯದಲ್ಲೂ ಕೈ ಹಿಡಿದಿರೋದು ಕಾಂಗ್ರೆಸ್ ಪಕ್ಷ ಒಂದೇ ಸರ್ ನಮ್ಮ ಜನನ. ಅಂದರೆ ಇವಾಗ ಒಂದು 5 ಗ್ಯಾರಂಟಿ ಯೋಜನೆಗಳೇನು ಕೊಟ್ಟಿದ್ದಾರೋ ಅದನ್ನು ಹೇಳಿರೋ ಥರ ನಡ್ಕೊಂಡಿದ್ದಾರೆ ಸರ್. ಪ್ರತಿಯೊಂದು ಮನೆಗೂ 2,2 ಸಾವಿರ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ, ಮತ್ತು ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ. ಎಲ್ಲ ಕೆಲಸಗಳಲ್ಲೂ ನಮ್ಗೆ ತೃಪ್ತಿ ಇದೆ ಸರ್, 100% ಇದೆ ಸರ್. ಕೋವಿಡ್ ಬಂದಾಗ ಎಲ್ಲನೂ ಜನನ ಕೈ ಬಿಟ್ಟು ಸುಧಾಕರ್ ಅವರು ಅಲ್ವೇನು ಸರ್? ಕೋಟಿಗಟ್ಟಲೆ ಜನ ಹಾಸ್ಪಿಟ್ಲ್ಗಳ ಮುಂದೆನೇ ಪ್ರಾಣ ಬಿಟ್ಟು ಒದ್ದಾಡಿ ಪ್ರಾಣ ಬಿಡ್ತಾಯಿದ್ರು. ಆವತ್ತೆಲ್ಲ ಸುಧಾಕರ್ ಅವರು ಎಲ್ಲೋಗಿದ್ರು ಸರ್? ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಇದ್ದರು ಚಿಕ್ಕಬಳ್ಳಾಪುರದಲ್ಲಿ, ಎಲ್ಲರಿಗೂ ಸ್ವಲ್ಪ ಅನುಕೂಲಗಳಾಯಿತು. ಈ ಬಾರಿ ರಕ್ಷಾರಾಮಯ್ಯನವ್ರು ಬಂದು ಪ್ರದೀಪ್ ಈಶ್ವರ್ ಅವರ ಒಂದು ಭರವಸೆ ಮೇಲೆ ಎಲ್ಲರೂ ವೋಟ್ ಮಾಡ್ತಾರೆ, ಅವ್ರನ್ನ ಗೆಲ್ಸ್ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿಯಿಂದ ರಕ್ಷಾರಾಮಯ್ಯನವರು ಕೆಲಸಗಳು ಮಾಡ್ತಾರೆ ಸರ್, ಯಾವುದೇ ಡೌಟ್ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾರಾಮಯ್ಯನವರೇ ಗೆಲ್ಲಬೇಕು ಸರ್. MS ರಾಮಯ್ಯ ಅನ್ನೋ ಕುಟುಂಬಕ್ಕೊಂದು ಇತಿಹಾಸ ಇದೆ ಸರ್. ಹಿಂದಿನ ಕಾಲದಲ್ಲಿ ದೇವರಾಜ ಅರಸು ಅವರು ಸತತವಾಗಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ, ಅವ್ರ ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ MS ರಾಮಯ್ಯ ಕುಟುಂಬ ನೆರವಾಗಿ ನಿಂತಿತ್ತು. ಮೆಡಿಕಲಿಂದ ಹಿಡಿದು ವಿದ್ಯಾಭ್ಯಾಸ, ದೇವಸ್ಥಾನಗಳ ಜೀರ್ಣೋದ್ಧಾರ, ಅನ್ನದಾಸೋಹ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಸರ್. ಅವರು ಹಿಂದೆ ನಮ್ಮ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸವ್ರೆ ಸರ್. ಅವ್ರ ತಂದೆ 15 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿ ಸೇವೆ ಮಾಡವ್ರೆ ಸರ್. ಅವ್ರ ದೊಡ್ಡಪ್ಪ ಅವರು ದೇವನಹಳ್ಳಿ ಕ್ಷೇತ್ರದಲ್ಲಿ ಒಂದು ಸಾರಿ ನಿಂತು ಅವರು ಜೈ ಬಾರಿಸಿದ್ದಾರೆ. ಕಾಂಗ್ರೆಸ್ ಜಾಸ್ತಿ ಇದೆ. ಯಾಕಂದರೆ ಕಳೆದ ವರ್ಷ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಉತ್ತಮ ಕೆಲಸ ಮಾಡ್ತಾಯಿದೆ. 5 ಗ್ಯಾರಂಟಿಗಳ ಪೂರೈಸಿದೆ. ಅವ್ರು ಹೇಳಿದ್ದ ಗ್ಯಾರಂಟಿನ ಕೊಟ್ಟಿದ್ದಾರೆ. ಬಡವರಿಗೆ ಅದರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಅದರಿಂದ ಮತ್ತೊಮ್ಮೆ ಕೇಂದ್ರದವರು ಕೂಡ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ.
ಕಾಂಗ್ರೆಸ್ನವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಈಡೇರಿಸ್ತಾರೆ. ಆಮೇಲೆ ಕೇಂದ್ರದವರು ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಅದು ರಾಜಕೀಯ ಏನೇ ಮಾಡ್ಬೋದು, ಆದರೆ ನಮಗೆ ಕೊಡಬೇಕಂತಕ್ಕಂಥ ಟ್ಯಾಕ್ಸ್ ಕೂಡ ಕೊಡ್ತಾ ಇಲ್ಲ ಅವರು. ರಕ್ಷಾರಾಮಯ್ಯನವರು MS ರಾಮಯ್ಯನವರ ಮೊಮ್ಮಗ. ಅವರು ಇಡೀ ರಾಜ್ಯಕ್ಕೆ ಚಿರಪರಿಚಿತರು ಅವ್ರ ಕುಟುಂಬ. ಹಾಗಾಗಿ ಅವರು ಸಮಾಜ ಸೇವೆಯಲ್ಲಿ ತುಂಬ ಉತ್ತಮ ಸ್ಥಾನದಲ್ಲಿದ್ದಾರೆ ಅವ್ರ ಕುಟುಂಬದವರು. ಈಗ ಎದುರುಗಡೆ ಅಭ್ಯರ್ಥಿ ಕಳೆದ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿಯಾಗಿ ಕೋವಿಡ್ ಸಂದರ್ಭದಲ್ಲಿ ಅವರು ಉತ್ತಮ ಕೆಲಸ ಏನೂ ಮಾಡಿಲ್ಲ, ಜನರಿಗೆ ತಿರಸ್ಕಾರ ಆಗಿದ್ದಾರೆ ಅವರು ಅಭ್ಯರ್ಥಿ. ಇವರು ಒಳ್ಳೆ ಯಂಗ್ಸ್ಟಾರು, ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಆಮೇಲೆ ಉತ್ತಮ ಅಭ್ಯರ್ಥಿ, ಎಜುಕೇಟೆಡು. ಅದರಿಂದ ಇವ್ರಿಗೆ ಮತ ಹಾಕಿ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ಒಂದು ಆಸೆ. ನಮ್ಮದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, N ಶ್ರೀನಿವಾಸ್ ಅಂತ. ಈಗ GST ಬಂತು, ಬೆಲೆಗಳು ಏರ್ತಾ ಇದ್ದಾವೆ, ಬೇಳೆಕಾಳುಗಳು ಹೇಳ್ತಾ ಇದ್ದಾವೆ, ದಿನಸಿ ಧಾನ್ಯಗಳು ಹೇಳ್ತಾ ಇದ್ದಾವೆ. 1 to 2 ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅದು ಯಾವ ಥರ ಟ್ಯಾಕ್ಸ್ ತಗೊತಾ ಇದ್ದಾರೆ, ಹೆಂಗೆ ಕೊಡ್ತಾ ಇದ್ದಾರೆ ಇವರು ರೈತರಿಗೂ ಗೊತ್ತಾಗಲ್ಲ. ಈಗ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದು ಎಲ್ಲ ಸಲ್ತಾ ಇದೆ. ರಕ್ಷಾರಾಮಯ್ಯನವರು ಮೊದಲಿಂದ ಅವರು ಒಂದು ದೇವ್ರ ಕುಟುಂಬದಲ್ಲೇ ಬಂದಿಂದ ಅಂತ ಹೇಳ್ಬೋದು. ಅವ್ರ ತಾತನವರಿಂದ ಕಾಲದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಸಾಹೇಬರು ಹೇಳ್ದಂಗೆ ತುಂಗಭದ್ರಾಣೆ ಕಟ್ಟಿರ್ಬೋದು, ಕೃಷ್ಣ ಅಣೆ ಕಟ್ಟಿರೋ ಎಲ್ಲ ತಂದವರು ಅವರೇ. ಈಗ ಕೈವಾರ ಕ್ಷೇತ್ರ ಇಂಪ್ರೂವ್ ಮಾಡ್ತಾರೆ. ಇವಾಗ ನೆಕ್ಸ್ಟು ಆಲಮಗಿರಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತಿದೆ, ಅಲ್ಲಿ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಎಲ್ಲ ಅವ್ರ ಕುಟುಂಬಸ್ಥರೇ. ಇದು ಕೋವಿಡ್ ಟೈಮ್ನಲ್ಲಿ 1000 ಬೆಡ್ ಅವರೇ ಬಿಟ್ಕೊಟ್ಟಿದ್ದು. ನಾವು ಕೆಲವ್ರನ್ನೆಲ್ಲ ಕಳಿಸಿ ಅವ್ರ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇವಾಗ ಮೇಲೆ ಇದು ಮಾಡ್ತಾಯಿದ್ದೀರಿ. ಅವರು ಒಳ್ಳೆ ಕುಟುಂಬರು. ನಾಳೆ ಬೆಳಗ್ಗೆ ನಮ್ಮ ಜನರಿಗೆ ನಮ್ಮ ಕ್ಷೇತ್ರ ಸಿಕ್ಕಿದ್ದು ಅವರು ಒಳ್ಳೆಯವರೇ, ಇಬ್ಬರು ಒಳ್ಳೆಯವರಾಗ್ತಾರೆ, ನಮ್ಮ ಕ್ಷೇತ್ರ ಜಾಸ್ತಿ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀರಿ. ಗ್ಯಾರಂಟಿ 99% ಅಲ್ಲ, 101% ನಮ್ಮ ರಕ್ಷಾರಾಮಯ್ಯನವರೇ ಗೆಲ್ತಾರೆ. ಈಗ ಹಿಂದೆ 4 ವರ್ಷ BJP ಗೌರ್ಮೆಂಟ್ ಇತ್ತು, ಏನು ಜನರಿಗೆ ಏನು ಬಡವ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ಸು ಬಂದ ಮೇಲೆ 8 ತಿಂಗಳು 9 ತಿಂಗಳಾಯಿತು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು 5 ಗ್ಯಾರಂಟಿಗಳನ್ನು ಇವತ್ತು ಅನುಷ್ಠಾನ ತಂದರು. ಯಲಹಂಕ 1, ದೊಡ್ಡಬಳ್ಳಾಪುರ 2 ಹೊರತುಪಡಿಸಿದ್ರೆ ಗೌರಿಬಿದನೂರು ಬಂದು ವೆಂಕಟರಾಮಗೌಡರು ಇಂಡಿಪೆಂಡೆಂಟು. ಆಮೇಲೆ 5 ಕ್ಷೇತ್ರಗಳು ನಮ್ಮದು ಕಾಂಗ್ರೆಸ್ ಬೆಲ್ಟಿದೆ. 6 ಜನ ಸೇರಿ ರಕ್ಷಾರಾಮಯ್ಯನವ್ರಿಗೆ ಕೆಲಸ ಮಾಡ್ತಾಯಿದ್ರು. ಅವರ ತಾತ ರಾಜಕೀಯದಿಂದ ಬೆಳೆದವರು. ಅವ್ರ ತಂದೆ MLA ಆಗಿದ್ದಾರೆ, ಮಂತ್ರಿ ಆಗಿದ್ದರು. ಅವ್ರ ದೊಡ್ಡಪ್ಪ MLA ಕೈವಾರ ಕ್ಷೇತ್ರದ ಮಹಾದಾನಿಗಳವರು. ಆಮೇಲೆ ಇನ್ನೂ ಗೊತ್ತಿದೆ ನಿಮಗೆ, ವಿದ್ಯಾಸಂಸ್ಥೆಗಳು, ಹಾಸ್ಪಿಟ್ಲ್ಗಳು. MS ರಾಮಯ್ಯನವರದ್ದು ಒಂದು ಹೆಸರಿದೆ. ಅವ್ರ ಮಂತ್ರಿಯಿಂದ ಬಂದಂಥ ಕುಡಿ ಚಿಕ್ಕಬಳ್ಳಾಪುರದಲ್ಲಿ ಬೆಳ್ಕೊಂಡದ್ದು ನಮಗೆಲ್ಲ ಆಶೀರ್ವಾದ. ಸರ್, ಕಾಂಗ್ರೆಸ್ ಕೊಟ್ಟಿರೋಂಥ ಭರವಸೆಗಳೆಲ್ಲ ಇದುವರೆಗೆ 5 ಗ್ಯಾರಂಟಿ ಕೊಟ್ಟರೆ 5 ಗ್ಯಾರಂಟಿನ ಈಡೇರಿಸಿದ್ದಾರೆ. ಮತ್ತು ಅದಾಗಿ ನಮ್ಮ ತಾಲೂಕಲ್ಲಿ ಶರತ್ ಬಚ್ಚೇಗೌಡರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ಗ್ರಾಮಗಳಿಗೆ ಬಸ್ ಇರ್ದಿಲ್ಲ, ಬಸ್ ಹಾಕೋಂಥ ಅನುಕೂಲಗಳಾಗ್ಬೋದು, ಕೆರೆಗೆ ನೀರು ತುಂಬಿಸೋ ಯೋಜನೆಗಳಾಗ್ಬೋದು, ಎಲ್ಲ ಪ್ರತಿಯೊಂದು ಕೆಲಸನ ಮಾಡಿದ. ಇಂಥ ಕೆಲಸ ಪೆಂಡಿಂಗ್ ಅಂತ ಇದೆ ಯಾವುದೂ ಇಲ್ಲ ಸರ್, ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದರಿಂದ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಸರ್. ರಕ್ಷಾರಾಮಯ್ಯವ್ರ ಬಗ್ಗೆ ಮಾತು ಅಂತಂದರೆ, ಇತ್ತೀಚೆಗೆ ಬಂದ ಕೈವಾರದಲ್ಲಿ ತುಂಬಾ ಫೇಮಸ್ ಆಗಿ ಇದು ಮಾಡಿದ್ದಾರೆ. MS ರಾಮಯ್ಯ ಹಾಸ್ಪಿಟ್ಲ್ ಇದೆ. ನಾವು ಹೋಗಿ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಇಲ್ಲ ಸರ್, ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ಅವರೇ ಮುಂದೆ ನಿಂತು ಸರಿನಪ್ಪ ನಿಮ್ಮ ಹತ್ರ ದುಡ್ಡಿಲ್ವಾ ಅಂದಾಗ ಇದು ಮಾಡಿದ್ದಾರೆ. ನಮ್ಗೆ ಅನುಕೂಲತೆ ಆಗೋ ಥರ ಮಾಡಿದ್ದಾರೆ ಸರ್ ರಕ್ಷಾರಾಮಯ್ಯವರು. ನಮ್ಮ ಮತ ಕಾಂಗ್ರೆಸ್ಗೆ ಸರ್, ರಕ್ಷಾರಾಮಯ್ಯವ್ರಿಗೆ. ರಕ್ಷಾರಾಮಯ್ಯವರು ಅವರು ಯುವ ಪೀಳಿಗೆಯಿಂದ ಬಂದಿರೋರು. ಅವ್ರಿಗೆ ನಾವು ಏನು ಅವಕಾಶ ಕೊಟ್ಟರೆ, ಇವಾಗ ಶರತ್ ಅವರು ಹೇಗೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಿದ್ದಾರೋ ಹಾಗೆ ಅವ್ರಿಗೆ ರಕ್ಷಾರಾಮಯ್ಯವ್ರಿಗೂ ನಾವು ಅವಕಾಶ ಕೊಟ್ಟರೆ ಅವರು ತುಂಬ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೆ. ಕೇಂದ್ರದಿಂದ ನಮ್ಗೆ ಅನುದಾನಗಳು ತುಂಬ ಯಥೇಚ್ಛವಾಗಿ ತಂದು ಅಭಿವೃದ್ಧಿ ಕಾರ್ಯಕ್ರಮ ನಡೆಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಏನು 5 ಭರವಸೆಗಳನ್ನ ಇದೆಲ್ಲ ಕೊಟ್ಟಿದ್ದಾರೋ ಖಂಡಿತ ಅದು ಜನಕ್ಕೆ ಇಷ್ಟ ಆಗಿದೆ, ಅದನ್ನು ಸದುಪಯೋಗ ಪಡಿಸ್ಕೊತಿದ್ದಾರೆ. ಚೆನ್ನಾಗೂ ಇದೆ, ಅನುದಾನಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಖಂಡಿತ ಸರ್, ರಕ್ಷಾರಾಮಯ್ಯವರೇ ಬರಬೇಕು. ನಮ್ಮ ಹೆಸರು ಹನುಮಪ್ಪ SV ಅಂತ. ಇದೇ ಹಳ್ಳಿಯವರು, ಓರೊಳ್ಳಿ ಗ್ರಾಮ ಪಂಚಾಯತಿ ಓರೊಳ್ಳಿಯವರ. ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದ್ದು. ಇಲ್ಲಿ ಕಾಂಗ್ರೆಸ್ ಪರವಾಗಿ ರಕ್ಷಾರಾಮಯ್ಯನವರು ಅಭ್ಯರ್ಥಿ ಆಗವ್ರೆ. ಅವರೇ ಈ ಬಾರಿ ಗೆಲ್ಲಬೇಕು ಅಂತ ನಮ್ಮದೊಂದು ಅಭಿಪ್ರಾಯ ಐತೆ. ಕಾರಣ ಏನಂದರೆ, ಹಿಂದೆ ನಡೆದಿರ್ತಕ್ಕಂಥ BJP ಸರ್ಕಾರದ ಅವಾಂತರಗಳೇನೈತೆ, ನಾವೆಲ್ಲ ವಿದ್ಯಾವಂತರು ಸಾಕಷ್ಟು ಜನ ಇದ್ದರೆ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ವಿಚಾರ. ಯಾಕಂದರೆ ಈಗ BJP ಅಭ್ಯರ್ಥಿ ಏನು ಸುಧಾಕರ್ ಇದ್ದಾರಲ್ಲ, ಅವರು ಎಣದ ಮೇಲೆ ದುಡ್ಡು ಮಾಡಿದಂಥ ಮಹಾನ್ ವ್ಯಕ್ತಿ ಅವರು. ನಾವು ಬಹಿರಂಗ ಹೇಳೋದಾಗಿದ್ದರೆ, ಏನು ಕೋವಿಡ್ ಸಮಯದಲ್ಲಿ ಆದಂಥ ಹಗರಣಗಳು ಏನೈತಲ್ಲ, ಅವೆಲ್ಲ ಅದು ಎಣದ ಮೇಲೆ ಮಾಡೋಂಥ ದುಡ್ಡು. ಅದು ಇವತ್ತೇನಾದರೂ ಅವರು ದುಡ್ಡು ಹಂಚಿಕೆ ಮತ್ತೊಂದು ಏನಾದರೂ ಮಾಡ್ತಾವ್ರು ಅಂದರೆ ಅದು ನಮ್ಮ ಎಣದ ಮೇಲೆ ಮಾಡೋಂಥ ದುಡ್ಡನ್ನು ಇಲ್ಲಿ ಈ ಕ್ಷೇತ್ರದಲ್ಲಿ ಹಂಚ್ತಾವ್ರೆ ಅಂತ ಒಂದು ನನ್ನ ಅಭಿಪ್ರಾಯ. ಏನು ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಏನು ಕೊಟ್ಟೈತೆ ಅದನ್ನು ಈಗಾಗಲೇ ಅವರು ನೆರವೇರಿಸ್ಕೊಂಡವ್ರೆ. ಅದೇ 10 ವರ್ಷಗಳ ಹಿಂದೆ ಮೋದಿಜಿ ಏನು ಒಂದು ಭರವಸೆ ಕೊಟ್ಟಿದ್ರು, ಅದ್ರಲ್ಲಿ ಯಾವ್ದಾದ್ರು ಒಂದು 2 ನೆರವೇರಿಸ್ಕೊಟ್ಟಿದ್ರೆ ನಾವು ಅದನ್ನು ಬೆಂಬಲಿಸ್ಬೋದಿತ್ತು.
ಪೆಟ್ರೋಲ್ ದರ ಇರ್ಬೋದು, ಇಲ್ಲ ವಿದೇಶದಿಂದ ಹಣ ತರೋಂಥದ್ದು ಇರ್ಬೋದು, ನಿರುದ್ಯೋಗದ ಇದಿರ್ಬೋದು, ಯಾವುದೇ ಇರಲಿ ಅವ್ರು ಕೊಟ್ಟಿರೋಂಥ ಯಾವುದಾದ್ರೂ ಒಂದು ಎರಡು ಭರವಸೆಗಳನ್ನ ಇವತ್ತು ಈಡೇರಿಸಿದ್ರೆ ಅದು ನಾವು ಓಕೆ ಅನ್ಬೋದು. ಹಂಗಾಗಿ ರಕ್ಷಾರಾಮಯ್ಯನವರು ಈಗಾಗಲೇ ಅವರು ಏನು MS ರಾಮಯ್ಯನವರು ಮೊಮ್ಮಗ ಆಗಿರೋದ್ರಿಂದನೂ ಸಮಾಜ ಸೇವಾ ಕಾರ್ಯಗಳಲ್ಲಿ ಅವರು ತುಂಬ ಪ್ರಗತಿಯಲ್ಲಿ ಮುಂದುವರೆದಿರೋಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು. ಹಂಗಾಗಿ ಜನಗಳ ಒಂದು ಅಭಿಪ್ರಾಯದ ಪ್ರಕಾರ ಇಲ್ಲಿ ರಕ್ಷಾರಾಮಯ್ಯನವರೇ ಗೆಲ್ತಾರಂತ ಒಂದು ಮಾತು. 5 ಗ್ಯಾರಂಟಿಗಳು ಏನು ಕೊಟ್ಟಿದ್ರು ಅವೆಲ್ಲ ಈಡೇರಿಸಿದ್ದಾರೆ. ಇನ್ನೂ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಈ ಎಲೆಕ್ಷನ್ ಮುಗಿಬೇಕು, ಮುಗಿದ ಮೇಲೆ ಸರ್ಕಾರ ಬಂದರೆ ಅದನ್ನು ಮಾಡ್ತಾರೆ. ಅಂದರೆ ಜನ ಮೇಲೇನು ಕಾಂಗ್ರೆಸ್ ಬಂದರೆ ಜನ ಸುಭಿಕ್ಷವಾಗಿರ್ತಾರೆ ನಮ್ಮ ದೇಶದಲ್ಲಿ. ಈ BJP ಅವ್ರು ಬಂದರೆ ಸುಭಿಕ್ಷವಾಗಿರೋಕ್ಕೆ ಬಿಡಲ್ಲ. ಅದರಿಂದ ಇವ್ರಿಗೆ ಮಾಡಬೇಕಂತ ನಮ್ಮ ಅಭಿಪ್ರಾಯ. ಅವರು MP ಆಗಿ ಬಂದರೆ ನಮ್ಮ MLA ಒಳ್ಳೆ ಇದು ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು ರಕ್ಷಾರಾಮಯ್ಯನವರಿಗೆ ವೋಟ್ ಮಾಡಿಸ್ಬೇಕಂತ ನಾವೆಲ್ಲ ಪಣ ತೊಟ್ಟು ನಿಂತ್ಕೊಂತೀವಿ. ಇಲ್ಲಿಗೆಲ್ಲದೇ ರಕ್ಷಾರಾಮಯ್ಯನವರು ಕೈಗೊಡ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.